ರಾಜ್ಯದಲ್ಲಿ ಮುಖ್ಯಮಂತ್ರಿ ಗಾದಿಗೆ ನಡೀತಾ ಇರುವಂಥ ಗುದ್ದಾಟ ರಾಹುಲ್ ಗಾಂಧಿಗೂ ತಲೆನೋವಾಗ್ತಿದೆ. ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ 2 ವರ್ಷ ಹೇಗೋ ಕಳೀತು, ಇನ್ನು 3 ವರ್ಷ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳೋದು ಹೇಗಪ್ಪ ನೆಮ್ಮದಿಯಾಗಿ ಅಂತ ತಲೆ ಕೆಡಿಸ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಆಗಿರೋದು ಒಳಗಿಂದೊಳಗೆ ಹೊತ್ತಿಕೊಂಡಿರುವಂಥ ಬೆಂಕಿ. ಯಾರು ಕೂಡ ಹೊರಗಡೆ ಮುಖ್ಯಮಂತ್ರಿ ಗಾದಿಗಾಗಿ ಕಿತ್ತಾಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳದೆ ಇದ್ರೂ ಕೂಡ ಒಳಗೆ ಇದು ಹೈಕಮಾಂಡನ್ನು ಭೇಟಿಯಾದಾಗ ನಡೀತಾ ಇರುವಂಥ ತೀಕ್ಷ್ಣ ಚರ್ಚೆ. ರಾಹುಲ್ ಗಾಂಧಿಯವ್ರನ್ನಂತೂ ಸಿದ್ದರಾಮಯ್ಯನವರು ನೇರವಾಗಿ ಭೇಟಿಯಾಗಿ ಖಡಕ್ಕಾದ ಮಾತುಗಳೆಲ್ಲ ಹೇಳಿದ್ದಾರೆ. ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಬದಲಾವಣೆ, ಅಧಿಕಾರದ ಹಸ್ತಾಂತರದ ಚರ್ಚೆ ಬರಬಾರ್ದು ರಾಜ್ಯದಲ್ಲಿ. ಈಗೇನಾದರೂ ಅಧಿಕಾರ ಬದಲಾವಣೆ, ಪವರ್ ಶೇರಿಂಗ್ನ ವಿಷಯ ಚರ್ಚೆಗೆ ಬಂದಿದ್ದೇ ಆದರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುತ್ತೆ. ಮುಂದಿನ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಸೋಲೋದಕ್ಕೆ ಈ ಅಧಿಕಾರ ಬದಲಾವಣೆನೇ ಕಾರಣ ಆಗುತ್ತೆ. ಏನೇ 5 ಗ್ಯಾರಂಟಿಗಳನ್ನು ಕೊಟ್ಟು ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೂಡ ಮತ್ತೆ ಕಾಂಗ್ರೆಸ್ ಬರೋಕ್ಕೆ ಸಾಧ್ಯ ಇಲ್ಲ. ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಖಡಕ್ಕಾಗಿ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದಾರೆ. ಇನ್ನು ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತು, ಸಿದ್ದರಾಮಯ್ಯನವರು ಇನ್ನೇನು ರಾಜಕೀಯವಾಗಿ ಅವರ ಚುನಾವಣಾ ರಾಜಕೀಯ ಮುಗಿದು ಹೋಗ್ತಾ ಇದೆ. 76-77 ವರ್ಷದ ಸಿದ್ದರಾಮಯ್ಯನವರು ಇನ್ನು ಮುಂದೆ ಚುನಾವಣೆಗೆ ನಿಲ್ಲೋದು ಕೂಡ ಅನುಮಾನ. ಅವರನ್ನು ಈಗ ಅಲುಗಾಡಿಸೋದಕ್ಕೆ ಹೊರಟ್ರೆ, ಅವರಿಗಿರುವಂಥ ಮಾಸ್ ಪವರ್ ನೋಡಿದರೆ ರಾಜ್ಯದಲ್ಲಿ ದೊಡ್ಡ ಮತ ಬ್ಯಾಂಕನ್ನು ನಾವು ಕಳ್ಕೋಬೇಕಾಗತ್ತೆ. ಆ ಕಾರಣಕ್ಕೆ ಹೇಗಪ್ಪ ಮುಟ್ಟೋದು ಈಗ ಸಿದ್ದರಾಮಯ್ಯನವರ CM ಸೀಟನ್ನು ಅಂತ DK ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಏನು DK ಶಿವಕುಮಾರ್ ಅವರೇ ಹೀಗೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು, ಏನು ಮಾಡೋದು? ಅದಕ್ಕೆ DK ಶಿವಕುಮಾರ್ ಹೇಳಿದ್ರಂತೆ, ಇಲ್ಲ ರೀ, ಏನೂ ಸಮಸ್ಯೆ ಇಲ್ಲ ರಾಹುಲ್ ಗಾಂಧಿ ಅವರೇ, ಯಾವ ಸಮಸ್ಯೆನೂ ಇಲ್ಲ, ಯಾವ ಶೇಕು ಆಗಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ಮುಂದಿನ 2028ರಲ್ಲಿ ಕೂಡ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರೋ ಜವಾಬ್ದಾರಿ ನನಗೆ ಬಿಡಿ. ಈಗ 2023ರಲ್ಲಿ ತಂದಿಲ್ವಾ ನಾನು? ಸೊ 2028ರಲ್ಲೂ ನಾನೇ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರಕ್ಕೆ ತರ್ತೀನಿ. ಈಗ 2.5 ವರ್ಷ ಅಧಿಕಾರ ನನಗೆ ಕೊಡಿ. ಅದು ಹೇಗೆ ಬದಲಾವಣೆ ಮಾಡ್ತೀರೋ ಗೊತ್ತಿಲ್ಲ. ನಾನಂತೂ ರಾಜ್ಯದ ಜನರ ಮುಂದೆ CM ಸೀಟ್ ನನಗೆ ಕೊಡಿ ಅಂತ ಕೇಳೋಕೆ ಹೋಗೋ ವ್ಯಕ್ತಿ ಅಲ್ಲ, ಕೇಳೋದು ಇಲ್ಲ. ಅದು ಕೇಳಿದರೆ ರಾಜ್ಯದಲ್ಲಿ ದೊಡ್ಡ ಒಂದು ಶೇಕ್ ಅಂತೂ ಆಗುತ್ತೆ. ಹಾಗೆ ಕೇಳೋಕೆ ಮೊದಲೇ ನೀವೇ ಹೈಕಮಾಂಡ್ನವರು ಸಿದ್ದರಾಮಯ್ಯನವ್ರನ್ನ ಮನವೊಲಿಸಬೇಕು, ಅವರಿಂದ CM ಸ್ಥಾನವನ್ನು ನನಗೆ ಕೊಡಿಸ್ಬೇಕು. ಹಾಗೆ ಕೊಡಿಸದೇ ಇದ್ದರೆ ಆಗ ನೋಡಿ ದೊಡ್ಡ ಸಮಸ್ಯೆ ಆಗುತ್ತೆ. ಆಗ ಈಗ ವೋಟ್ ಹಾಕಿರುವಂತಹ ದೊಡ್ಡ ಮತ ಬ್ಯಾಂಕ್ ಏನಿದೆ, ಒಕ್ಕಲಿಗರು ಏನಿದ್ದಾರೆ, ಜೊತೆಗೆ ಹಳೆಮೈಸೂರು ಭಾಗದಲ್ಲಿ ಒಂದೊಂದು ಜಿಲ್ಲೆಯಲ್ಲೂ 4-5 ಕ್ಷೇತ್ರಗಳೇನು ಬಂದಿದ್ದಾವೋ ಅಷ್ಟೂ ಕ್ಷೇತ್ರಗಳನ್ನು ಕಳ್ಕೋಬೇಕಾಗುತ್ತೆ. ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಆಗುತ್ತೆ. ಹಾಗಾಗಿ ಅಧಿಕಾರ ಹಸ್ತಾಂತರ ಅನಿವಾರ್ಯ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳಿದ್ದಾರೆ. ಈಗ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವ್ರ ಮಾತು ಕೇಳಬೇಕು, DK ಶಿವಕುಮಾರ್ ಅವ್ರ ಮಾತು ಕೇಳಬೇಕು, ತಲೆಬಿಸಿಯಾಗಿದೆ. ಕರೆಕ್ಟಾಗಿ ಇಬ್ಬರೂ ಕೂಡ ತಮ್ಮ ತಮ್ಮ ಪಾಯಿಂಟ್ಗಳನ್ನು ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ. ಇಲ್ಲಿ ಯಾರ ಪರ ವಹಿಸಿದ್ರೂ ಕೂಡ ಕಾಂಗ್ರೆಸ್ಗೆ ಸಮಸ್ಯೆ ತಪ್ಪಿದ್ದಲ್ಲ. ಈಗ ಅಧಿಕಾರವನ್ನು ಬದಲಾಯಿಸೋಕೆ, ಅಧಿಕಾರವನ್ನು CM ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತ ಏನಾದರೂ ಯೋಚನೆ ಮಾಡಿದರೆ ಸಿದ್ದರಾಮಯ್ಯನವರು ಸುತಾರಾಮ್ ಒಪ್ತಾ ಇಲ್ಲ. ನಂದಿದು ಕೊನೆ ಚುನಾವಣೆ ಅಂದ್ಕೊಳ್ಳಿ, ನಾನು ಇನ್ನು ಮುಂದೆ ಕಾಂಗ್ರೆಸ್ಸಲ್ಲಿ ಯಾವ ಅಧಿಕಾರನೂ ಬಯಸೋದಿಲ್ಲ. ನೀವು ನನ್ನ ಹೈಕಮಾಂಡ್ಗೆ ಕಳಿಸೋದು ಬೇಡ, ಅಂದರೆ ನೀವು ನನ್ನನ್ನು ಕೇಂದ್ರಕ್ಕೆ ಕಳಿಸಿ ಅಲ್ಲಿ ಹೈಕಮಾಂಡ್ ಮಾಡೋದು ಬೇಡ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರಲ್ಲ, ಅವ್ರು ಸಾಕು, ನಮ್ಮ ರಾಜ್ಯದವರು ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿದ್ದಾರೆ, ಸಾಕು, ನನಗೆ ಬೇರೆ ಯಾವ ಸ್ಥಾನಮಾನನೂ ಬೇಡ. ಇನ್ನು 2.5 ವರ್ಷ ಈ ನನ್ನ ಅವಧಿಯನ್ನು ಪೂರ್ಣ ಮಾಡೋದಕ್ಕೆ ಸುಮ್ಮನೆ ಬಿಟ್ಟುಬಿಡಿ ಅಂತ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆಗೆ ಮಾತಾಡಿದ್ದಾರೆ, ತನ್ನ ವಿಚಾರನ ಹೇಳಿ ಬಂದಿದ್ದಾರೆ. DK ಶಿವಕುಮಾರ್ ಅವರಿಗೆ ಯಾವುದೇ ಅಂದರೆ ಸಿದ್ದರಾಮಯ್ಯನವ್ರನ್ನ ಎದುರಾಕೊಳ್ಳದೇನೆ ಅಧಿಕಾರ ತನಗೆ ಬರಬೇಕು. ಅದಕ್ಕಾಗಿಯೇ ಮೊನ್ನೆ ನಂದಿ ಬೆಟ್ಟದಲ್ಲಿ ಆದಂಥ ಏನು ಮಾಧ್ಯಮದ ಮುಂದೆ ಮಾತಿನಲ್ಲಿ ಸಿದ್ದರಾಮಯ್ಯನವರು 5 ವರ್ಷ ನಾನೇ CM ಅಂತ ಗಟ್ಟಿಯಾಗಿ ಹೇಳಿದಾಗ DK ಶಿವಕುಮಾರ್ ಅವರು ಅವರಿಗೆ ನಾನು ಬೆಂಬಲಿಸಬೇಕು, ಅವ್ರ ಜೊತೆ ನಿಂತ್ಕೋಬೇಕು, ನಾನೇನು ಮಾಡೋದಕ್ಕಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡು ಅಥವಾ ಸಿದ್ದರಾಮಯ್ಯನವ್ರಿಗೆ ಪಟ್ಟವನ್ನು ತೆಗೆದು ನಾನು ಆ ಸ್ಥಾನದಲ್ಲಿ ಕೂತ್ಕೊಳ್ಬೇಕು ಅಂತ ಒಂದು ಮಾತನ್ನು ಆಡಿದರೂ ಕೂಡ ಅದು ದೊಡ್ಡ ರಾಜಕೀಯ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದನ್ನು ಮಾತಾಡಿ ಹೈಕಮಾಂಡ್ ಮುಂದೆ ನಾನು ತಪ್ಪಿತಸ್ಥ ಆಗಬಾರ್ದು. ನನಗೆ ನೀವು ಕೊಡಿಸ್ಕೊಡಿ, ಅದು ನನ್ನ ಹಕ್ಕದು. ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತಂದಿರೋ ನಾನು, KPCC ಅಧ್ಯಕ್ಷ ನಾನು, ಆ ಹಕ್ಕು ನನಗೆ 2.5 ವರ್ಷ ನೀವೇನು ಆರಂಭದಲ್ಲಿ
ಗ್ಯಾರಂಟಿ ಕೊಟ್ಟಿದ್ದೀರಲ್ಲ ಪವರ್ ಶೇರಿಂಗ್ದು, ಅದನ್ನು ಕೊಡಿ. ಮುಂದೆ ಅಧಿಕಾರಕ್ಕೆ ತರೋದು ನನಗೆ ಬಿಡಿ. ಸಿದ್ದರಾಮಯ್ಯನವರು ಮತ್ತೆ 5 ವರ್ಷದ ನಂತರ ಚುನಾವಣೆಗೆ ಬರೋದಿಲ್ಲ. ಹಾಗಾಗಿ ಆಗಲೂ ನಿಮಗೆ ಶಕ್ತಿ ಆಗಬೇಕಾಗಿರೋದು ನಾನು. ಅದಕ್ಕೆ ಈಗ 2.5 ವರ್ಷ ನನಗೆ ಕೊಡಿ. ಮುಂದೆ ಅಧಿಕಾರಕ್ಕೆ ತಂದ ಮೇಲೆ ಆಗ ನಾನು ಹೈಕಮಾಂಡ್ ಮಾತನ್ನು ಕೇಳ್ತೀನಿ. ಹೈಕಮಾಂಡ್ ಏನು ನಿರ್ಧಾರ ತಗೊಳುತ್ತೋ ಆವಾಗ ಅದನ್ನು ಒಪ್ತೀನಿ. ಈಗಲೂ ನಾನು ಹೇಳ್ತಾ ಇರೋದು, ಹೈಕಮಾಂಡ್ ಏನು 2023ರಲ್ಲಿ ಡಿಸಿಷನ್ ತಗೊಳ್ತಲ್ಲ, 2.5 ವರ್ಷ ಅಧಿಕಾರದ ಹಂಚಿಕೆ, ಅದನ್ನು ನನಗೆ ನವೆಂಬರಲ್ಲಿ ಬಿಟ್ಕೊಡಿ. ಇದನ್ನು ನಾನು ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕಾಂಗ್ರೆಸ್ಸನ್ನು ಬಿಟ್ಟು JDS ಅನ್ನು ಬೆಂಬಲಿಸ್ತಾ ಇದ್ದಂಥ ಒಕ್ಕಲಿಗ ಮತದಾರರು, ಹಾಗೆಯೇ ದೊಡ್ಡ ಸಮುದಾಯ, ಹಳೆ ಮೈಸೂರು ಭಾಗ ನನ್ನನ್ನು CM ಆಗಿ ನೋಡಬೇಕು ಅಂತ ಇದೆ. ಅವರ ಮತಗಳನ್ನು ಉಳಿಸ್ಕೋಬೇಕು ಅಂದರೆ, ರಾಜಕೀಯವಾಗಿ ಅತ್ಯಂತ ಪ್ರಬಲವಾಗಿರುವಂಥ ಸಮುದಾಯವನ್ನು ಉಳಿಸ್ಕೋಬೇಕು ಅಂದರೆ, ಈಗ ಅದನ್ನು ನಾವು ಗಟ್ಟಿಯಾಗಿ ಹಿಡ್ಕೋಬೇಕು ಅಂದರೆ CM ಸ್ಥಾನ ನನಗೆ ಸಿಗಬೇಕು. ಇದನ್ನು ಕಳ್ಕೊತಿರೋ ಇಟ್ಕೋತಿರೋ ನಿಮಗೆ ಬಿಟ್ಟಿದ್ದು ಅನ್ನುವಂಥ ಪಟ್ಟನ್ನು DK ಶಿವಕುಮಾರ್ ಹಾಕ್ತಾ ಇದ್ದರೆ, ಇನ್ನೊಂದು ಕಡೆ ಅಲ್ಪಸಂಖ್ಯಾತ ಸಮುದಾಯ ದೊಡ್ಡದಿದೆ, ಹಿಂದುಳಿದ ವರ್ಗದವರು, ದಲಿತ ಸಮುದಾಯ ದೊಡ್ಡದಿದೆ. ಇದನ್ನು ಉಳಿಸ್ಕೋಬೇಕು ಅಂದರೆ ಸಿದ್ದರಾಮಯ್ಯನವರಿಗೆ ನೀವು CM ಪಟ್ಟವನ್ನು 5 ವರ್ಷ ಮುಂದುವರಿಸಬೇಕು ಅಂತ ಸಿದ್ದರಾಮಯ್ಯ ಬಣ ಪಟ್ಟು ಹಾಕ್ತಾ ಇದೆ. ಇದು ದೊಡ್ಡ ತಲೆನೋವಾಗಿದೆ ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ. ಇನ್ನು 2-3 ತಿಂಗಳು ಏನು ಮಾಡೋಕ್ಕೆ ಸಾಧ್ಯ? ಹೇಗೆ ಸಿದ್ದರಾಮಯ್ಯನವ್ರನ್ನ ಕನ್ವಿನ್ಸ್ ಮಾಡೋದಕ್ಕಾಗುತ್ತೆ? ಸತೀಶ್ ಜಾರಕಿಹೊಳಿ ಅವ್ರನ್ನ KPCC ಅಧ್ಯಕ್ಷ ಮಾಡಿದರೆ ಒಪ್ಕೋತಾರ? ಇಲ್ಲ ಇನ್ನೊಂದು ಕಡೆಯಲ್ಲಿ ಅವರ ಮಗನಿಗೆ ಮಂತ್ರಿ ಹುದ್ದೆ, ಒಂದು ಒಳ್ಳೆ ಮಂತ್ರಿ ಹುದ್ದೆಯನ್ನು ಕೊಟ್ಟರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ವಿಧಾನ ಪರಿಷತ್ತಲ್ಲಿದ್ದಾರೆ, ಸೊ ಅದನ್ನು ಆ ಮೂಲಕ ಒಪ್ಪಿಸ್ಬೋದಾ? ಈ ಎಲ್ಲ ಲೆಕ್ಕಾಚಾರಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಒಂದು ಕಡೆ DK ಶಿವಕುಮಾರ್ ಸೈಲೆಂಟಾಗಿ ಇದ್ಕೊಂಡೆ, ನಾನು ಪಕ್ಷದ ಲಾಯಲ್ ಸಿಪಾಯಿ, ನಾನು ಪಕ್ಷದ ನಿಯತ್ತಿನ ನಾಯಿ ಅಂತ ಅಂದ್ಕೊಂಡೆ ಅಲ್ಲಿ ತನ್ನ ಬೇಡಿಕೆಯನ್ನು ಹೈಕಮಾಂಡ್ ಮುಂದೆ ಇಡ್ತಿದ್ದಾರೆ. ಬಹಳ ಮುಖ್ಯವಾಗಿ DK ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಹತ್ರನೇ ಮಾತಾಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವರ ಜೊತೆಗೆ ಒಳ್ಳೆಯ ಸಂಪರ್ಕ ಇದೆ DK ಶಿವಕುಮಾರ್ ಅವ್ರಿಗೆ. ಸಿದ್ದರಾಮಯ್ಯನವ್ರಿಗೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಸಂಪರ್ಕ, ತುಂಬ ಸ್ಟ್ರಾಂಗ್ ಆದಂಥ ಕನೆಕ್ಟ್ ಇಲ್ಲದೆ ಇದ್ದರೂ ಕೂಡ, ವೇಣುಗೋಪಾಲ್ ಈ ರೀತಿ ಕೆಲವು ಕನೆಕ್ಟ್ ಇದ್ದರೂ ಕೂಡ, DK ಶಿವಕುಮಾರ್ ಅವ್ರಿಗೆ ಮೂಲ ಕಾಂಗ್ರೆಸ್ಸಿಗರಾಗಿರೋದ್ರಿಂದ ಸೋನಿಯಾ ಗಾಂಧಿ ಅವ್ರ ಜೊತೆಗೇನೆ ಭಾಳಷ್ಟು ಕಾಂಗ್ರೆಸ್ ಬೇರೆ ಬೇರೆ ರಾಜ್ಯಗಳಲ್ಲಿ, ಮಹಾರಾಷ್ಟ್ರದಲ್ಲೆಲ್ಲ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಾಗ DK ಶಿವಕುಮಾರ್ ಅವ್ರನ್ನ ಸೋನಿಯಾ ಗಾಂಧಿ ಅವರೇ ಕಳಿಸಿದ್ದಾರೆ. ಟ್ರಬಲ್ ಶೂಟ್ರ್ ಅಂತಲೇ ಅದಕ್ಕೆ ಅವ್ರನ್ನ ಟ್ರಬಲ್ ಶೂಟ್ರ್ ಅಂತ ಕರೆಯೋದು. ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೋ ಅದೆಲ್ಲವನ್ನು ಸಮಸ್ಯೆಯನ್ನು ನಿಭಾಯಿಸೋದಕ್ಕೆ ಕಳಿಸೋದೇ DK ಶಿವಕುಮಾರ್ ಅವ್ರನ್ನ. ಹಾಗಾಗಿ ಒಂದು ಕಡೆ ರಾಹುಲ್ ಗಾಂಧಿ ಕೂಡ ವಿಚಾರ ಮಾಡಬೇಕು. ಸೋನಿಯಾ ಗಾಂಧಿ ಅವರೇ ಈ ಒಂದು DK ಶಿವಕುಮಾರ್ ಅವ್ರನ್ನ CM ಮಾಡಬೇಕು ಅಂತ ಹೇಳಿದಾಗ ರಾಹುಲ್ ಗಾಂಧಿ ಕೂಡ ತುಂಬ ವಿಚಾರ ಮಾಡ್ತಾ ಇದ್ದಾರೆ. ಏನು ಮಾಡೋದು? ಸಿದ್ದರಾಮಯ್ಯನವರಂಥ ಮಾಸ್ ಲೀಡ್ರನ್ನು ಎದುರಾಕೊಂಡು ಅವರನ್ನು ಕೆಳಗಿಳಿಸಿ ಕಾಂಗ್ರೆಸ್ಸಲ್ಲಿ ಬದಲಾವಣೆ ಮಾಡೋದಕ್ಕೆ ಹೊರಟ್ರೆ ರಾಜ್ಯದಲ್ಲಾಗೋ ಅಲ್ಲೋಲ ಕಲ್ಲೋಲನ ಹೇಗೆ ತಪ್ಪಿಸ್ಕೋಬಹುದಾ? ಈಗ ಆ ಒಂದು ಲೆಕ್ಕಾಚಾರದಲ್ಲೇ ಹೈಕಮಾಂಡ್ KC ವೇಣುಗೋಪಾಲ್ ಆಗಿರಲಿ ಅಥವಾ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಗಿರಲಿ ರಾಜ್ಯಕ್ಕೆ ಬಂದು ವಿಚಾರ ಮಾಡ್ತಾ ಇದ್ದಾರೆ. ಹೇಗೆ ಈ ಒಂದು ಕ್ರೈಸಿಸ್ನ ಹೇಗೆ ಹ್ಯಾಂಡ್ಲ್ ಮಾಡ್ಬೋದು? ಏನಾದರೂ ದೊಡ್ಡ ಸ್ಪ್ಲಿಟ್ ಆದರೆ, ಕಾಂಗ್ರೆಸ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಒಡೆದು ಹೋದರೆ, ಅದು DK ಶಿವಕುಮಾರ್ ಜೊತೆ ಒಡೆದೋಗೋದಾಗಲಿ ಇಲ್ಲ ಸಿದ್ದರಾಮಯ್ಯನವ್ರ ಜೊತೆ ಒಡೆದೋಗೋದಾಗಲಿ, ಇದನ್ನು ಹೈಕಮಾಂಡ್ ಈಗ ಹೇಗೆ ನಿಭಾಯಿಸೋದು ಅಂತ ಯೋಚನೆ ಮಾಡ್ತಾ ಇದೆ. ಹಾಗಾಗಿನೇ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇಬ್ಬರಿಗೂ ದೊಡ್ಡ ತಲೆನೋವನ್ನು ತಂದಿದೆ ಈ ಒಂದು ಬೇಡಿಕೆ. ಅದು ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿರುವಂಥದ್ದು. ಯಾವುದೇ ಕಾರಣಕ್ಕೂ ಅಧಿಕಾರವನ್ನು ನನ್ನಿಂದ ಕಿತ್ಕೋಬೇಡಿ, 5 ವರ್ಷ ನನಗೆ ಅವಕಾಶ ಮಾಡಿಕೊಡಿ ಅನ್ನೋದು. ಈಗ ಹೈಕಮಾಂಡ್ ಏನು ಮಾಡುತ್ತೆ ಅನ್ನೋದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿದೆ.